ನಮಸ್ಕಾರ ಸ್ನೇಹಿತರೆ, ಗತಯುಗದ ಇತಿಹಾಸ ಸರಣಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಇತಿಹಾಸ ಸಂಚಿಕೆಯಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಹಠವಾದಿ, ಛಲವಾದಿ, ಕಷ್ಟಗಳನ್ನೇ ಮೈಗೂಡಿಸಿಕೊಂಡು ಬಂದ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ. ಆಲ್ರೆಡಿ ಈಗಾಗಲೇ ನೀವು ತಮ್ನೇಲಲ್ಲಿ ನೋಡಿರ್ತೀರಾ ನಾವು ಯಾರ ಬಗ್ಗೆ ಹೇಳ್ತಾ ಇದ್ದೀವಿ ಅಂತ. ಹೌದು ಸ್ನೇಹಿತರೆ, ಇಂದಿನ ನಮ್ಮ ಕಥಾನಾಯಕರು ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರು. ಸ್ನೇಹಿತರೆ, ಇವರ ಬಗ್ಗೆ ಒಂದಿಷ್ಟು ಮಾಹಿತಿಯಾದರೂ ಭಾರತದ ಪ್ರತಿಯೊಬ್ಬ ಪ್ರಜೆಯು ತಿಳ್ಕೊಂಡೇ ಇರ್ತಾನೆ. ಇತ್ತೀಚೆಗೆ ಅನೇಕ ಸೀರಿಯಲ್ ಮತ್ತು ಸಿನಿಮಾಗಳಲ್ಲೂ ಕೂಡ ಇವರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಇದು ಸಂತೋಷದ ವಿಚಾರನೆ. ಯಾಕಂದ್ರೆ ಇಂಥ ಮಹಾನ್ ವ್ಯಕ್ತಿಯ ಬಗ್ಗೆ ಸೀರಿಯಲ್ ಸಿನಿಮಾಗಳು ತೋರಿಸೋದ್ರಿಂದ ಸಮಾಜದಲ್ಲಿ ಒಂದು ಉತ್ತಮವಾದ ಮಾಹಿತಿ ಸಂಚಾರ ಆಗುತ್ತೆ. ಹಾಗಾದ್ರೆ ಅಂಬೇಡ್ಕರ್ ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋದೇನಿದೆ, ಅವರು ಮಾಡಿದ ಸಾಧನೆನಾದರೂ ಏನು, ಅವರ ಜೀವನ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿತಾ ಹೋಗೋಣ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ. ಹಾಗೂ ನಿಮಗೆ ಯಾವುದೇ ವಿಚಾರದ ಬಗ್ಗೆ ವಿಡಿಯೋ ಬೇಕಾದರೆ ನಮ್ಮ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ನಾವು ಅದ್ರ ಬಗ್ಗೆ ವಿಡಿಯೋ ಮಾಡಿಕೊಡೋಕ್ಕೆ ಪ್ರಯತ್ನ ಪಡ್ತೇವೆ. ಇನ್ನು ನಿಮ್ಮ ಸಮಯನ ಜಾಸ್ತಿ ವ್ಯರ್ಥ ಮಾಡದೆ ವಿಷಯಕ್ಕೆ ಬಂದ್ಬಿಡ್ತೇನೆ. ಸ್ನೇಹಿತರೆ, ಭಾರತದ ಚರಿತ್ರೆ ಮೇಲೆ ತನ್ನದೇ ಆದ ಛಾಪು ಮೂಡಿಸಿದ ಡಾಕ್ಟರ್ BR ಅಂಬೇಡ್ಕರ್ ಅವರು ಜನಿಸಿದ್ದು 1891 ಏಪ್ರಿಲ್ 14ರಂದು. ಇವರು ಮಧ್ಯಪ್ರದೇಶದ ಮೋ ಪಟ್ಟಣದ ಮಿಲಿಟರಿ ಕಂಟೈನ್ಮೆಂಟ್ನಲ್ಲಿ ಜನಿಸ್ತಾರೆ. ಇವರ ತಂದೆ ರಾಮ್ಜಿ ಮಾಲೋಜಿ, ತಾಯಿ ಭೀಮಾಬಾಯಿ. ಈ ರಾಮ್ಜಿ ದಂಪತಿಗಳಿಗೆ 14ನೇ ಹಾಗೂ ಕೊನೆಯ ಸುಪುತ್ರನಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಿಸ್ತಾರೆ. ಇವರ ತಂದೆ ರಾಮ್ಜಿ ಬ್ರಿಟಿಷ್ ಸೈನ್ಯದಲ್ಲಿ ಸುಬೇದಾರ್ ಹುದ್ದೆಯಲ್ಲಿರ್ತಾರೆ. ಇವರ ಪೂರ್ವಜರು ಕೂಡ ಹೀಗೆ ಬ್ರಿಟಿಷರಿಗೆ ಸೇವೆಯನ್ನ ಸಲ್ಲಿಸ್ತಾ ಇರ್ತಾರೆ. 14 ಮಕ್ಕಳನ್ನು ಸಾಕೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಆದರೂ ಕೂಡ ರಾಮ್ಜಿ ಅವರು ತಮ್ಮ ಮಕ್ಕಳನ್ನು ಪ್ರೀತಿಯಿಂದ ಮತ್ತು ಶಿಸ್ತುಬದ್ಧ ಜೀವನದಲ್ಲಿ ಸಾಕ್ತಾ ಇದ್ರು. ಮನೆಯಲ್ಲಿ ಎಷ್ಟೇ ಕಡು ಬಡತನವಿದ್ರೂ ಪೂರ್ತಿ ಕುಟುಂಬ ಒಟ್ಟಿಗೆ ಜೀವನ ನಡೆಸೋ ತರ ರಾಮ್ಜಿ ಅವರು ನೋಡ್ಕೊಳ್ತಾ ಇದ್ರು. ಭೀಮ್ರಾವ್ ರವರು ಕೊನೆಯ ಹಾಗೂ ಎಲ್ಲರ ಮೆಚ್ಚಿನ ಮಗನಾಗಿದ್ದ. ಹಾಗಾಗಿ ಅವರ ಮೇಲೆ ಪ್ರೀತಿ ಜಾಸ್ತಿನೇ ಇತ್ತು. ಅವರು ರಾಮ್ಜಿಯ ಪ್ರತಿರೂಪವೇ ಆಗಿದ್ರು. ಬುದ್ಧಿವಂತ, ಧೈರ್ಯಶಾಲಿ, ಶಿಸ್ತಿನಿಂದ ತಮ್ಮ ಜವಾಬ್ದಾರಿಗಳನ್ನು ಅವರು ನಿಭಾಯಿಸೋ ಗುಣಗಳನ್ನು ತನ್ನ ತಂದೆಯ ಹಾಗೆ ಅವರು ಹೊಂದಿದ್ರು. ಸ್ನೇಹಿತರೆ, ಅಂಬೇಡ್ಕರ್ ಅವರು ಮಹರ್ ಜಾತಿಯಲ್ಲಿ ಜನಿಸಿದವರು. ಅವರನ್ನು ಸಮಾಜದಲ್ಲಿ ಅಸ್ಪೃಶ್ಯರೆಂದು ಕರೆಯಲಾಗ್ತಿತ್ತು. ಅವರಿಗೆ ಸಮಾಜದಲ್ಲಿ ಯಾವುದೇ ಸ್ಥಾನಮಾನವಿರಲಿಲ್ಲ. ಅವರನ್ನು ಅತಿ ನೀಚ ಕುಲದಲ್ಲಿ ನೋಡ್ತಾ ಇದ್ರು. ಆರ್ಥಿಕವಾಗಿ ಕೂಡ ಅವರನ್ನು ಶೋಷಿಸಲಾಗುತ್ತಿತ್ತು ಹಾಗೂ ಸಮಾಜದಿಂದ ತುಂಬ ದೂರನೇ ಇಡಲಾಗ್ತಾ ಇದ್ದ ಜನಾಂಗ ಅದು. ಈ ಜಾತಿ ವ್ಯವಸ್ಥೆ ಎಂಬ ಹೀನ ಸಂಪ್ರದಾಯದಲ್ಲಿ ಸಿಗಾಕೊಂಡ ಈ ಜನಾಂಗ ಅತ್ಯಂತ ಹೀನವಾದ ಜೀವನವನ್ನ ನಡೆಸ್ತಾ ಇದ್ರು. ಈ ಜಾತಿ ಅನ್ನೋ ರೋಗ ಈಗ್ಲೇನೆ ಇಷ್ಟು ದೊಡ್ಡದಾಗಿದೆ ಅಂದ್ರೆ ನಾವು ಯೋಚನೆ ಮಾಡಬೇಕು ಸ್ನೇಹಿತರೆ, ಆಗಿನ ಕಾಲದಲ್ಲಿ ಇನ್ನು ಯಾವ ರೀತಿ ಇತ್ತು ಅಂತ. ಸಾಮಾನ್ಯವಾಗಿ ನಮ್ಮ ಭಾರತದ ಜಾತಿ ವ್ಯವಸ್ಥೆಯಲ್ಲಿ ಅಸ್ಪೃಶ್ಯರನ್ನು ಮತ್ತು ನೀಚ ಕುಲದವರಿಗೆ ವಿದ್ಯಾಭ್ಯಾಸ ಕೊಡ್ತಾ ಇರಲಿಲ್ಲ. ಆದರೆ ಭಾರತ ಈ ಸಮಯದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಆ ಕಾರಣದಿಂದ ಪ್ರತಿಯೊಬ್ಬರಿಗೂ ಶಿಕ್ಷಣವನ್ನು ಬ್ರಿಟಿಷ್ ಸರ್ಕಾರದಿಂದ ಕೊಡಲಾಗ್ತಿತ್ತು. ಈ ಸಮಯದಲ್ಲಿ ಅಂಬೇಡ್ಕರ್ ಅವರು ಶಾಲೆಗೆ ಹೋಗಬೇಕಾದ್ರೆ ಕೆಲವು ಇನ್ಸಿಡೆಂಟ್ಗಳನ್ನ ನೋಡ್ತಾರೆ. ಅಂಬೇಡ್ಕರ್ ಅವರು ಗಮನಿಸ್ತಾರೆ, ಶಾಲೆಯಲ್ಲಿ ಅಸ್ಪೃಶ್ಯ ಮಕ್ಕಳನ್ನು ಬೇರೆ ಕಡೆನೇ ಕೂರಿಸ್ತಾ ಇದ್ರು. ಇವರ ಮೇಲೆ ಶಿಕ್ಷಕರು ಜಾಸ್ತಿ ಗಮನವನ್ನು ಕೊಡ್ತಾ ಇರಲಿಲ್ಲ. ಅವರು ತರಗತಿಗಳಲ್ಲಿ ಟೇಬಲ್ ಮೇಲೆಲ್ಲ ಕುಳಿತುಕೊಳ್ಳೋ ಹಾಗೆ ಇರಲಿಲ್ಲ. ಅವರು ಒಂದು ಗೋಣಿ ಚೀಲವನ್ನು ತರಬೇಕಿತ್ತು, ಅದ್ರ ಮೇಲೆ ಕೂರ್ಬೇಕಿತ್ತು ಹಾಗೂ ಅದನ್ನ ಮನೆಗೆ ತಗೊಂಡು ಹೋಗ್ಬೇಕಿತ್ತು. ಶಾಲೆಯಲ್ಲಿ ಕುಡಿಯುವ ನೀರು ಸಹ ಅವರಿಗೆ ಸಿಗ್ತಾ ಇರಲಿಲ್ಲ. ಮೇಲ್ಜಾತಿಯವರು ಮೇಲಿಂದ ಹಾಕಿದ ನೀರನ್ನು ಅವರು ಕೆಳಗೆ ಇಟ್ಕೊಂಡು ಕುಡಿಬೇಕಾಗಿತ್ತು. ಅಷ್ಟೇ ಅಲ್ಲದೆ ಕುಡಿಯುವ ನೀರಿನ ಪಾತ್ರೆಗಳನ್ನು ಮುಟ್ಟೋಕ್ಕೆ ಅವರಿಗೆ ಅವಕಾಶ ಇರಲಿಲ್ಲ. ಈ ರೀತಿ ಅವರ ಪರಿಸ್ಥಿತಿ ತುಂಬ ಕಠಿಣವಾಗಿತ್ತು. ಡಾಕ್ಟರ್ BR ಅಂಬೇಡ್ಕರ್ ಅವರು ಶಾಲೆಯಲ್ಲಿ ಕುಡಿಯುವ ನೀರು ಇರಲಿಲ್ಲ ಹಾಗೂ ಒಬ್ಬ ಪಿಯಾನ್ ಕೂಡ ಇರಲಿಲ್ಲ ಎಂದು ತಮ್ಮ ಪತ್ರಗಳಲ್ಲಿ ವಿವರಿಸಿದ್ದಾರೆ. ಸ್ನೇಹಿತರೆ, ರಾಮ್ಜಿ ಸಾತ್ಪಾಲ್ ರವರು 1894ರಲ್ಲಿ ನಿವೃತ್ತಿ ಹೊಂದುತ್ತಾರೆ. ನಿವೃತ್ತಿ ಹೊಂದಿದ ನಂತರ ತಮ್ಮ ಇಡೀ ಕುಟುಂಬವನ್ನೇ ಕರ್ಕೊಂಡು ಸತಾರಕ್ಕೆ ತೆರಳುತ್ತಾರೆ. ಸತಾರಕ್ಕೆ ತೆರಳಿದ ಕೆಲವೇ ದಿನಗಳಲ್ಲಿ ಭೀಮಾಬಾಯಿಯವರು ನಿಧನರಾಗ್ತಾರೆ. ಭೀಮಾಬಾಯಿಯವರ ನಂತರ ಅವರ ಚಿಕ್ಕಮ್ಮ ಇಡೀ ಕುಟುಂಬವನ್ನ ಸಲಹೋಕ್ಕೆ ಶುರು ಮಾಡ್ತಾರೆ. ಈ ಸಮಯದಲ್ಲಿ ಅವರಿಗಿದ್ದ ಕಡು ಬಡತನದಲ್ಲಿ 14 ಮಕ್ಕಳಲ್ಲಿ 5 ಜನ ಮಕ್ಕಳು ಮಾತ್ರ ಬದುಕುಳಿತಾರೆ. ಈ 5 ಮಕ್ಕಳು ಯಾರ್ಯಾರಂದ್ರೆ ಬಲರಾಮ್, ಆನಂದರಾವ್, ಭೀಮ್ರಾವ್, ಮಂಜುಳಾ, ತುಲಸ. 3 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು ಮಾತ್ರ ಬದುಕುಳಿದಿರೋದು ಒಂದು ಆಶ್ಚರ್ಯವಾಗಿರುತ್ತೆ. ಅದರಲ್ಲಿ ಭೀಮ್ರಾವ್ ರವರು ಒಬ್ಬರೇ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಪ್ರೌಢ ಶಿಕ್ಷಣಕ್ಕೆ ಹೋಗಲು ಸಿದ್ಧರಾಗಿರ್ತಾರೆ. ಭೀಮ್ರಾವ್ ರವರ ಕುಲನಾಮ ಸತ್ಪಾಲ್ ಆದ್ರೂ ಕೂಡ ಅವರು
ಶಾಲೆಯಲ್ಲಿ ಅಂಬೇವಾಡ್ಕರ್ ಎಂದು ಬರೆಸಿರ್ತಾರೆ. ಯಾಕಂದ್ರೆ ಇದು ಅವರ ಅತ್ಯುತ್ತಮ ಗುರುಗಳಾದ ಮರಾಠಿ ಬ್ರಾಹ್ಮಣರಾದ ಕೃಷ್ಣಾಜಿ ಕೇಶವ್ ಅಂಬೇಡ್ಕರ್ ರವರ ಉಪನಾಮವಾಗಿತ್ತು. ಶಾಲೆಯಲ್ಲಿ ಭೀಮ್ರಾವ್ ಅವರಿಗೆ ಸಿಕ್ಕಂತ ಪ್ರೀತಿ, ಶಿಕ್ಷಣ ಮತ್ತು ಸಹಕಾರದಿಂದ ಅವರು ತಮ್ಮ ಹೆಸರಿನ ಮುಂದೆ ತಮ್ಮ ಗುರುಗಳ ಹೆಸರನ್ನು ಸೇರಿಸಿಕೊಳ್ಳೋ ಹಾಗೆ ಮಾಡಿಕೊಂಡ್ರು. ಭೀಮ್ರಾವ್ ಅಲ್ಲಿದ್ದ ಅತಿ ಬುದ್ಧಿವಂತಿಕೆ ಮತ್ತು ಅವನಲ್ಲಿದ್ದ ಗುರಿಗಳನ್ನು ಕಂಡು ಕೃಷ್ಣಾಜಿ ಅಂಬೇಡ್ಕರ್ ಅವರಿಗೆ ಅವನ ಮೇಲೆ ಅತಿ ಪ್ರೀತಿ ಉಂಟಾಗಿ ಅವನಿಗೆ ಬೇಕಾದಷ್ಟು ಸಹಾಯವನ್ನು ಮಾಡ್ತಾ ಇದ್ರು. ಅಂಬೇಡ್ಕರ್ ಅವರ ವಿದ್ಯಾಭ್ಯಾಸ ಮತ್ತು ಸಾಧನೆಗಳು. ಸ್ನೇಹಿತರೆ, 1897ರಲ್ಲಿ ಅಂಬೇಡ್ಕರ್ ಅವರ ಕುಟುಂಬ ಮುಂಬೈನಲ್ಲಿ ಸೆಟ್ಲ್ ಆಗ್ತಾರೆ. ಅಲ್ಲಿ ಅವರು ತಮ್ಮ ಪ್ರೌಢ ಶಿಕ್ಷಣವನ್ನು ಎನ್ಫೀಲ್ಡ್ ಸ್ಟೋನ್ ಎಂಬ ಪ್ರೌಢಶಾಲೆಯಲ್ಲಿ ಪ್ರಾರಂಭಿಸ್ತಾರೆ. ಈ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪಡೆದ ಭಾರತದ ಏಕೈಕ ಅಸ್ಪೃಶ್ಯರಂದ್ರೆ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು. 1906ರಲ್ಲಿ ಅವರಿಗೆ ಸುಮಾರು 15 ವರ್ಷ ಆಗಿರುತ್ತೆ. ಅವಾಗ ಅವರನ್ನು 9 ವರ್ಷದ ಹುಡುಗಿಯಾದ ರಮಾಬಾಯಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ರಮಾಬಾಯಿಯು ಅಕ್ಷರಶಃ ಅಂಬೇಡ್ಕರ್ ಅವರ ಜೀವನದಲ್ಲಿ ನಿಜವಾದ ಶಕ್ತಿಯಾಗಿ ಬಂದಿದ್ರು. ಅಂಬೇಡ್ಕರ್ ಅವರ ನಂತರದ ಎಲ್ಲಾ ಸಾಧನೆಗಳಿಗೂ ಸಪೋರ್ಟಿವ್ ಆಗಿ ಶಕ್ತಿಯಾಗಿ ನಿಂತಿದ್ದು ಇದೇ ರಮಾಬಾಯಿ. 1907ರಲ್ಲಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನು ಪಾಸ್ ಆಗಿ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ಬಾಂಬೆ ವಿಶ್ವವಿದ್ಯಾನಿಲಯದ ಎನ್ಫೀಲ್ಡ್ ಸ್ಟೋನ್ ಕಾಲೇಜಿಗೆ ದಾಖಲಾತಿಯನ್ನು ಪಡಿತಾರೆ. 1912ರಲ್ಲಿ ಇದೇ ಬಾಂಬೆ ವಿಶ್ವವಿದ್ಯಾನಿಲಯದಿಂದ ಅರ್ಥಶಾಸ್ತ್ರ, ರಾಜಕೀಯ ಮತ್ತು ವಿಜ್ಞಾನಗಳಲ್ಲಿ ಪದವಿಯನ್ನು ಪಡಿತಾರೆ. ಅದೇ ವರ್ಷ ಫೆಬ್ರವರಿ 2ನೇ ತಾರೀಕಲ್ಲಿ ಅವರ ತಂದೆ ತೀರ್ಕೊಳ್ತಾರೆ. 1913ರಲ್ಲಿ ನ್ಯೂಯಾರ್ಕ್ ನಗರದ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿ ಶಿಕ್ಷಣಕ್ಕೆ ಅವಕಾಶ ಒದಗಿಸಲು ಸಯ್ಯದ್ ರಾವ್ ಗಾಯಕ್ವಾಡ್ ರವರು ಸ್ಥಾಪಿಸಿದ ಒಂದು ಯೋಜನೆಯಡಿ ಅಂಬೇಡ್ಕರ್ ರವರಿಗೆ ತಿಂಗಳಿಗೆ 11.50 ಯೂರೋ ಸ್ಟರ್ಲಿಂಗ್ ಹಣವನ್ನು ವಿದ್ಯಾರ್ಥಿ ವೇತನದ ರೂಪದಲ್ಲಿ ಪಡಿತಾರೆ. ಈ ವಿದ್ಯಾರ್ಥಿ ವೇತನವನ್ನು ಪಡೆದು 3 ವರ್ಷಗಳ ಕಾಲ ಅವರು ಅಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಕ್ಕೆ ಹೋಗ್ತಾರೆ. ಅಲ್ಲಿ ಅವರು ಪಾರ್ಸಿ ಎಂಬ ವ್ಯಕ್ತಿಯನ್ನು ಉತ್ತಮ ಸ್ನೇಹಿತನನ್ನಾಗಿ ಮಾಡಿಕೊಂಡು 1915ರಲ್ಲಿ ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಇತಿಹಾಸ, ತತ್ವಶಾಸ್ತ್ರ, ಮಾನವಶಾಸ್ತ್ರಗಳಲ್ಲಿ ಪದವಿಯನ್ನು ಪಡಿತಾರೆ. ಅಷ್ಟೇ ಅಲ್ಲದೆ ಇವರು ಪ್ರಾಚೀನ ಭಾರತದ ವಾಣಿಜ್ಯ ಎಂಬ ಪ್ರಬಂಧವನ್ನು ಮಂಡಿಸ್ತಾರೆ. ಹೀಗೆ ಹಲವಾರು ಪ್ರಬಂಧಗಳನ್ನು ಮಂಡಿಸಿದ ಡಾಕ್ಟರ್ BR ಅಂಬೇಡ್ಕರ್ ಅವರು 1927ರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಿಂದ ಅರ್ಥಶಾಸ್ತ್ರಕ್ಕೆ PhD ಪದವಿಯನ್ನು ಕೂಡ ಪಡಿತಾರೆ. 1916ರಲ್ಲಿ ಅಂಬೇಡ್ಕರ್ ಅವರು ಲಂಡನ್ನ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಒಂದು ಪ್ರಬಂಧವನ್ನು ಬರೆಯೋಕ್ಕೆ ಶುರು ಮಾಡ್ತಾರೆ. ಆದರೆ 1917ರಲ್ಲಿ ಇವರ ವಿದ್ಯಾರ್ಥಿ ವೇತನ ಸ್ಟಾಪ್ ಆಗುತ್ತೆ. ಭಾರತಕ್ಕೆ ವಾಪಸ್ ಬರಬೇಕಾಗತ್ತೆ. ಭಾರತಕ್ಕೆ ವಾಪಸ್ ಬಂದು ಇವರು ರಾಜ ಗಾಯಕ್ವಾಡ್ ರವರು ಕೊಟ್ಟ ಮ್ಯಾಜಿಸ್ಟರ್ ಪದವಿಯನ್ನು ಸ್ವೀಕರಿಸಿ 4 ವರ್ಷಗಳ ಕಾಲ ಕಾರ್ಯವನ್ನು ನಿರ್ವಹಿಸ್ತಾರೆ. 4 ವರ್ಷಗಳ ನಂತರ ಅವರಿಗೆ ಪುನಃ ಲಂಡನ್ಗೆ ಹೋಗೋ ಅವಕಾಶ ಸಿಗುತ್ತೆ. ಆಗ 1921ರಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡಿತಾರೆ. 1923ರಲ್ಲಿ ಲಂಡನ್ ವಿಶ್ವವಿದ್ಯಾನಿಲಯದಲ್ಲಿ ಅರ್ಥಶಾಸ್ತ್ರಕ್ಕೆ ಮತ್ತೊಂದು PhDಯನ್ನು ಪಡೆಯುತ್ತಾರೆ. ಇದಾದ ನಂತರ PhD ಪದವಿಗಳನ್ನೋದು ಭೀಮ್ರಾವ್ ಅಂಬೇಡ್ಕರ್ ಅವರಿಗೆ ಒಂದು ಆಟದ ಸಾಮಾನು ಆಗಿಬಿಡುತ್ತೆ. ಅವರು ಎಲ್ಲಿರ್ತಾರೆ ಅಲ್ಲಿ ಅವರಿಗೆ PhD ಪದವಿಗಳು ಹುಡುಕಿಕೊಂಡು ಬರ್ತಾ ಇರ್ತವೆ. ಹೀಗೆ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದ BR ಅಂಬೇಡ್ಕರ್ ಅವರು ಭಾರತಕ್ಕೆ ಮರಳಿ ಬರುತ್ತಾರೆ. ಇಲ್ಲಿಂದ ಅವರ ನಿಜವಾದ ಜೀವನದ ಕತೆ ಪ್ರಾರಂಭ ಆಗುತ್ತೆ. ಸ್ನೇಹಿತರೆ, ಅಂಬೇಡ್ಕರ್ ಅವರ ಜೀವನದ ಹೋರಾಟ ಮುಂದೆ ಬಹು ದೊಡ್ಡದಾಗಿರುತ್ತೆ. ಅದನ್ನು ತಿಳ್ಕೊಬೇಕಾದ್ರೆ ನಾವು ಅದಕ್ಕೋಸ್ಕರ ಒಂದು ಸಪ್ರೇಟ್ ಆಗಿ ದೊಡ್ಡದಾದ ವಿಡಿಯೋ ಮಾಡಬೇಕಾಗಿರುತ್ತೆ. ನಿಮಗೇನಾದ್ರು ಆ ವಿಡಿಯೋ ಬೇಕಾದರೆ ಪಾರ್ಟ್ 2 ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ, ನಾವು ಅದ್ರ ಬಗ್ಗೆ ವಿಡಿಯೋ ಮಾಡಿಕೊಡ್ತೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.